ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. SSLC ಎಕ್ಸಾಮ್ ಅಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಫೇಲ್ ಆಗಿದಾರಲ್ಲ ಅಂತ ಒಂದು ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆ 2ರ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಹೌದು, ಯಾರೆಲ್ಲ ವಿದ್ಯಾರ್ಥಿಗಳು ಫೇಲ್ ಆಗಿದಾರ ಆ ಒಂದು ವಿದ್ಯಾರ್ಥಿಗಳಿಗೆ SSLC ಎಕ್ಸಾಮ್ 2ರ ವೇಳಾಪಟ್ಟಿ ಮತ್ತು ಎಕ್ಸಾಮ್ ಫೀ ಮತ್ತು ಯಾವ ರೀತಿ ಎಕ್ಸಾಮ್ಗೋಸ್ಕರ ಅಪ್ಲೈ ಮಾಡಬೇಕೆಂದು ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ರಿಲೀಸ್ ಮಾಡಲಾಗಿದೆ. ಬನ್ನಿ, ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆ 2ರ ವೇಳಾಪಟ್ಟಿ ಮತ್ತು ಪರೀಕ್ಷೆಗಾಗಿ ಅರ್ಜಿನ ಸಲ್ಲಿಸುವುದು ಹೇಗೆ ಅಂತ ನೋಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನೀವಾಗ ಸ್ಕ್ರೀನ್ ಮೇಲೆ ನೋಡಬಹುದು 2024ರ SSLC ಪರೀಕ್ಷೆ 2ರ ವೇಳಾಪಟ್ಟಿ ಅಂತ ರಿಲೀಸ್ ಮಾಡಲಾಗಿದೆ ಅಂಡ್ ಕಂಪ್ಲೀಟ್ ಟೈಮ್ ಟೇಬಲ್ ಇಲ್ಲಿ ರಿಲೀಸ್ ಮಾಡಲಾಗಿದೆ. ನೀವು ಇದನ್ನ ಸ್ಕ್ರೀನ್ ಶಾಟ್ ತಗೋಬಹುದು ಅಥವಾ ನಮ್ಮ ಟೆಲಿಗ್ರಾಮ್ ಅಲ್ಲಿ ಈ ಒಂದು PDF ನ ಅಪ್ಲೋಡ್ ಮಾಡಿದೀವಿ, ಅಲ್ಲಿ ನೀವು ನಿಮ್ಮ ಒಂದು ಟೈಮ್ ಟೇಬಲ್ ನ ನೋಡಬಹುದು. ಸೊ ಮೊದಲನೇದಾಗಿ 26/5/2025ರಂದು ಶುರುವಾಗಿ 2/6/2025ರಂದು ಕೊನೆಯಾಗಲಿದೆ. 26 ಮೇ 2025ರಿಂದ ಶುರುವಾಗಿ 2/6 ಅಂದ್ರೆ ಜೂನ್ 2ರವರೆಗೆ ನಿಮ್ಗೆ SSLC ಎಕ್ಸಾಮ್ 2 ಇರುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ 1ರಲ್ಲಿ ಫೇಲ್ ಆಗಿದಾರ ಆ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಟೈಮ್ ಟೇಬಲ್ ಆಗಿರುತ್ತೆ. ಸೊ ಆ ಒಂದು ವಿದ್ಯಾರ್ಥಿಗಳು ನೀವು ನಿಮ್ಮ ಒಂದು ಎಕ್ಸಾಮ್ ಗಾಗಿ ಅಪ್ಲೈನ ಮಾಡಿಬಿಟ್ಟು ಈ ಒಂದು ಟೈಮ್ ಟೇಬಲ್ ಮುಖಾಂತರ ನಿಮ್ಮ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಇಲ್ಲಿ ಆಗ್ಲೇ ಹೇಳಿರುವ ಹಾಗೆ 26 ಮೇ ಇಂದ ಶುರುವಾಗಿ 2 ಜೂನ್ಗೆ ಕೊನೆಯಾಗಲಿದೆ. ಮತ್ತು ಪರೀಕ್ಷೆಗಾಗಿ ಅರ್ಜಿನ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದ್ರೆ, ನಿಮ್ಮ ಒಂದು ಸ್ಕೂಲಲ್ಲೇ ನಿಮ್ಮ ಪರೀಕ್ಷೆಗಾಗಿ ಅರ್ಜಿನ ಸಲ್ಲಿಸಲಾಗುತ್ತದೆ. ಅಂದ್ರೆ ನೀವು ಯಾವ ಒಂದು ಸ್ಕೂಲಲ್ಲಿ SSLC ನ ಸ್ಟಡಿ ಮಾಡಿರ್ತೀರಲ್ಲ ಅದೇ ಒಂದು ಸ್ಕೂಲ್ಗೆ ನೀವು ವಿಸಿಟ್ ಮಾಡ್ಬಿಟ್ಟು ನಿಮ್ಮ ಒಂದು ಫೇಲ್ ಆಗಿರುವಂತಹ ಪೇಪರ್ಗೆ ನೀವು ಅರ್ಜಿನ ಸಲ್ಲಿಸಬಹುದು. ಮತ್ತು ಪರೀಕ್ಷೆಯ ಶುಲ್ಕ ಮತ್ತು ಪರೀಕ್ಷೆಯ ಇನ್ಫಾರ್ಮೇಶನ್ ಅನ್ನು ನಿಮ್ಮ ಸ್ಕೂಲ್ಗೆ ನೀವು ಭೇಟಿ ನೀಡಿದಾಗ ಅಲ್ಲಿಯೇ ನೀವು ಅಪ್ಲೈ ಮಾಡುವಾಗ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳು ನೀವು ನಿಮ್ಮ ಒಂದು ಸ್ಕೂಲ್ಗೆ ವಿಸಿಟ್ ಮಾಡ್ಬಿಟ್ಟು ನೀವು ನಿಮ್ಮ ಒಂದು ಫೇಲ್ ಆಗಿರುವಂತಹ ಪೇಪರ್ಗಾಗಿ ನೀವು ಅರ್ಜಿನ ಸಲ್ಲಿಸಬಹುದು. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಹಾಕಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ.